ನಮಸ್ಕಾರ. ಓಂ ವ್ಯಾಸ ಚಾನಲ್ಗೆ ಆಧಾರದ ಮತ್ತು ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ಪ್ರತಿ ಸರಿ ನಿಮಗೆ ಸ್ವಾಗತ ಹೇಳೋದು ಬೇಡ, ಯಾಕೆಂದರೆ ನಾನು ನಿಮ್ಮ ಮನೆ ಮಗಳಾಗಿದ್ದೀನಿ, ನಿಮ್ಮ ಮನೆಯವರಲ್ಲಿ ಒಬ್ಬರಾಗಿದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾತಾಡುವ ಒಂದು ತುಂಬ ಸುಂದರವಾಗಿರುವ ತಾಣ ಅಂದರೆ ನಾನು ಕಾಶಿ ಕ್ಷೇತ್ರದ ಬಗ್ಗೆ ಮಾತಾಡ್ತೀನಿ. ನಿಮಗೆ ಎರಡು ಥರ ಆಗುತ್ತೆ. ಇವಾಗ ನಮ್ಮ ರಾಮ ಮಂದಿರವಂತೂ ತುಂಬ ಸುಂದರವಾಗಿ ಮೂಡಿದೆ. ಅದು ನಮ್ಮ ಕರ್ನಾಟಕದಲ್ಲಿರುವ ಶಿಲ್ಪಿಯೇ ಹೈ ಕ್ಲಾಸ್ ಆಗಿ ರಾಮಮೂರ್ತಿಯನ್ನು ಕೆತ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಪೂಜೆ ಆಗುತ್ತೆ. ವಯಸ್ಕರರಿಗೆ ವೀಲ್ ಚೇರ್ ಫೆಸಿಲಿಟೀಸ್ ಎಲ್ಲ ಇದೆ, ಊಟೋಪಚಾರ ಇದೆ. ಆದರೆ ಅಯೋಧ್ಯೆ ಇನ್ನೂ ಕಂಪ್ಲೀಟಾಗಿ ಡೆವಲಪ್ ಆಗಿಲ್ಲ. ಹಾಗಾಗಿ ನಿಮಗೆ ಹೋಟೆಲಿನ ವ್ಯವಸ್ಥೆ ಇರೋದಿಲ್ಲ. ಇದನ್ನು ಯಾವ ಥರ ಹೋಗಬೇಕು ಅಂತ ಒಂದು ಸಿಂಪ್ಲಿಫೈ ಮೋಡಲ್ ನಾನು ಹೇಳ್ಕೊಡ್ತೀನಿ. ಬೆಂಗಳೂರಿಂದ ನೀವು ಟ್ರೈನಲ್ಲೂ ಹೋಗೋದಾದರೆ ಟ್ರೈನಲ್ಲಿ ನಿಮಗೆ ವಾರಣಾಸಿಗೆ ಹೋಗ್ಬಿಟ್ಟು ವಾರಣಾಸಿಯಿಂದ ಅಯೋಧ್ಯೆಗೆ ಬಂದು ನೀವು ಬರ್ಬೋದಾಗತ್ತೆ. ಆದರೂ ನಾನು ಕೊಡುವಂಥ ಸುಲಭವಾದ ಬಜೆಟ್ ರೇಟಿಗೆ ಕೊಡ್ತೇನೆ. ನಾವು ಪ್ಯಾಕೇಜ್ ಟ್ರಿಪ್ ಮಾಡೋದಾದರೆ ಯಾವ ಥರ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಡ್ತೇನೆ. ಬೆಂಗಳೂರಿಂದ ಡೈರೆಕ್ಟಾಗಿ ನೀವು ವಾರಣಾಸಿಗೆ ಫ್ಲೈಟ್ ತೊಗೋಬೋದು. ವಾರಣಾಸಿ ಅಂದರೆ ಕಾಶಿ ಕ್ಷೇತ್ರ. ಈ ಕಾಶಿ ಕ್ಷೇತ್ರದಲ್ಲಿ ಸಂಕಟಮೋಚ ಆಂಜನೇಯನ ದೇವಸ್ಥಾನ, ಕಾಶಿ ವಿಶ್ವನಾಥನ ದೇವಸ್ಥಾನ, ತಾಯಿ ವಿಶಾಲಾಕ್ಷಿ ದೇವಸ್ಥಾನ, ಇದನ್ನು ನೀವು ನೋಡ್ಕೊಂಡು ಬರ್ಬೋದು. ಇಲ್ಲಿ ನಿಮಗೆ ಒಂದು ತಲೆಗೆ ಸೆಪ್ರೇಟಾಗಿ ಸ್ಪೆಷಲ್ ಟಿಕೆಟ್ಸ್ ಇರುತ್ತೆ. 350ರಿಂದ ನೀವು 400 ರೂಪಾಯಿ ಕೊಟ್ಟರೆ ಸ್ಪೆಷಲ್ ಸೇವಾರ್ಥ ಟಿಕೆಟ್ ಸಿಗುತ್ತೆ. ಅದರಿಂದ ಸ್ವಲ್ಪ ಮುಂದೆ ಹೋಗಿ ಆ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬರ್ಬೋದು. ಸಂಜೆ ತಾವು ಗಂಗಾ ಆರತಿ ಮಾಡ್ಬೋದು. ಗಂಗಾ ಆರತಿ ನೋಡೋಕ್ಕೆ ಬಹಳ ಸುಂದರವಾಗಿರುವಂಥ ಒಂದು ವಿಶೇಷ ಮೈ ರೋಮಾಂಚನಗೊಳ್ಳುವಂಥ ಬಹಳ ಸುಂದರವಾಗಿರುವಂಥ ಒಂದು ಜಾಗ. ಅದರಲ್ಲಿ 2 ಹಡಗಿನ ಮೇಲೆ ನಿಂತ್ಕೊಂಡು ದೇವಿ ಗಂಗೆಗೆ ಒಂದು ಆರತಿ ಮಾಡ್ತಾರೆ. ಅದು ಸಂಜೆ ಕಾರ್ಯಕ್ರಮ ಹೋಗುತ್ತೆ. ತದನಂತರ ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ಇನ್ನೊಂದು ನೀವು ಏನಪ್ಪ ಪ್ರೇಕ್ಷಣೀಯ ಸ್ಥಳ ದೇವ್ರ ಸ್ಥಳ ಅಂತ ಹೇಳಿಬಿಟ್ಟು ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ತಪ್ಪು ತಿಳ್ಕೊಬೇಡಿ. ಇಲ್ಲಿ ಪ್ರಪಂಚದ ಬೆಸ್ಟ್ ಮಸಾಲೆ ಪುರಿ ಸಿಗೋದು ಅಂದರೆ ವಾರಣಾಸಿಗಳಿದೆ. ವಾರಣಾಸಿನಲ್ಲೇ ಮಸಾಲೆ ಪುರಿ ಅನ್ನೋದನ್ನು ಕಂಡುಹಿಡಿದು ಅದನ್ನು ಬೇರೆ ಕಡೆ ಎಲ್ಲ ಭಾರತದ ಕಡೆ ಹಬ್ಬಿಸಿದ್ದಾರೆ. ಸೊ ಖಂಡಿತ ನೀವು ಟ್ರೈ ಮಾಡ್ಬೋದು. ಇದಲ್ದಿರ ನಿಮಗೆ ಲಸ್ಸಿ ಸಿಗುತ್ತೆ. ಇದೆರಡೂ ಬೆಸ್ಟ್ ಅಂಶ. ಅಫ್ಕೋರ್ಸ್ ನಿಮಗೆ ವಾರಣಾಸಿ ಯೂನಿವರ್ಸಿಟಿನೂ ತುಂಬ ಚೆನ್ನಾಗಿದೆ. ಬನಾರಸ್ ಯೂನಿವರ್ಸಿಟಿ ಅಂತ ಏನು ಹೇಳ್ತಾರೆ, ವಾರಣಾಸಿ ಅಥವಾ ಬನಾರಸ್ ಅಂದರೆ ಎರಡೂ ಒಂದೇ ಜಾಗ. ಇದನ್ನು ಕಾಶಿ ಅಂತ ನಾವು ಕೂಡ ಹೇಳ್ತೇವೆ. ಸೊ ಇದು ನೀವು ಸುಂದರವಾಗಿ ನೋಡುವಂತಹ ಒಂದು ಸ್ಥಳ. ಇದ ನಂತರ ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ನಿಮಗೆ ಒಳ್ಳೆ ಉಡುವ ರೀತಿಯಲ್ಲಿ ಒಳ್ಳೆ ರೇಷ್ಮೆ ಸೀರೆ ಸಿಗುತ್ತದೆ. ಸೊ ನೀವು ಒಳ್ಳೆ ರೇಷ್ಮೆ ಸೀರೆ ಸಹ ಖರೀದಿ ಮಾಡ್ಬೋದು, ಶಾಲ್ ಖರೀದಿ ಮಾಡ್ಬೋದು, ಶಾಪಿಂಗ್ ಎಲ್ಲ ಮುಗಿಸ್ಕೋಬೋದು. ಬಟ್ ನಡಿಬೇಕಾಗ್ತದೆ. ಇಲ್ಲಿ ನೀವು ಮೇನ್ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನೀವು ಟ್ಯಾಕ್ಸಿ ಅಥವಾ ಕಾರ್ ಬುಕ್ ಮಾಡಿದ್ರು ಸಂದಿಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಆ ಸಣ್ಣ ಸಂದಿಲಿ ದೊಡ್ಡ ಗಾಡಿ ಬರೋಲ್ಲ. ಆ ಕಾರಣ ಅಲ್ಲಿ ಲೋಕಲ್ ಆಟೋಸ್ ಮಾಡ್ತೀವಿ. ಲೋಕಲ್ ಆಟೋಸಲ್ಲಿ ಒಂದು ಶೇರಿಂಗ್ ಆಟೋ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಒಂದು 6ರಿಂದ 8 ಅಥವಾ 10 ಜನ ಕೂತ್ಕೊಂಡು ನಿಮಗೆ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ಗೆ ಕರ್ಕೊಂಡು ಹೋಗ್ತೀವಿ. ಮೇನ್ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ದೇವರ ದರ್ಶನ ಮಾಡ್ಕೊಂಬರ್ಬೋದು. ಇದು ಒಂದು ವಿಶೇಷವಾಗಿರುವಂಥ ಜಾಗ. ವಾರಣಾಸಿ ಆಗಿದ ಮೇಲೆ ನೀವೇನು ಮಾಡ್ತೀರಾ ಅಂದರೆ ಅಲ್ಲಿಂದ ನೀವು ಪ್ರಯಾಗರಾಜಕ್ಕೆ ಬರ್ತೀರಾ. ಪ್ರಯಾಗರಾಜ ನೋಡಿಕೊಂಡು ನೀವು ಇಲ್ಲಿ ಪ್ರಯಾಗರಾಜದಿಂದ ಅಲಹಾಬಾದನ್ನು ಪ್ರಯಾಗರಾಜ ಅಂತೀವಿ. ಅಲಹಾಬಾದ್ ಅಂತ ಹೆಸರು ತೆಗೆದು ಇವಾಗ ಪ್ರಯಾಗರಾಜ ಅಂತ ಮಾಡಿದ್ದಾರೆ. ಇದಾಗಿದ ಮೇಲೆ ನಿಮಗೆ ಗಯಾ ಬರುತ್ತೆ. ಗಯಾ ಅಂದರೆ ಗಯಾದಲ್ಲಿ ನೀವು ಪಿಂಡ ಪ್ರದಾನ ಮಾಡೋದು. ಪಿಂಡ ಪ್ರದಾನ ಅಂದ್ರೇನು, ನಮ್ಮಲ್ಲಿ ಹಿರಿಯರು ಯಾರು ಸತ್ತು ಹೋಗಿರ್ತಾರೆ ಅಂಥವ್ರಿಗೆ ನಾವು ಪಿಂಡ ಪ್ರದಾನ ಮಾಡ್ತೀವಿ, ತಿಥಿ ಕಾರ್ಯಗಳನ್ನು ಮಾಡ್ತೀವಲ್ವ. ಇಲ್ಲಿ ಮಾಡಿದರೆ, ಕಾಶಿಯಲ್ಲಿ ಮಾಡಿದರೆ ಎಷ್ಟೋ ವರ್ಷದ ಜನ್ಮ ಪುಣ್ಯ ಅದು ತಂದೆ ತಾಯಿ ಪಿತೃ ಕಾರ್ಯಕ್ಕೆ ಸೇರುತ್ತೆ, ಪುಣ್ಯ ಸಿಗುತ್ತೆ, ಲಭಿಸುತ್ತೆ ಅಂತ ಹೇಳಿ ಅಲ್ಲಿ ಪಿಂಡದ ಪ್ರದಾನ ವಿಶೇಷವಾಗಿರುತ್ತೆ. ನಾವು ಸಾಧಾರಣ ಗ್ರೂಪ್ಸಲ್ಲಿ ಕರ್ಕೊಂಡು ಹೋಗ್ತೇವೆ. ನಮ್ಗೆ ತಿಳಿದಿರುವಂಥ ಒಂದು ಅರ್ಚಕರನ್ನ ಎಲ್ಲನ ಕರ್ಕೊಂಡು ಹೋಗ್ತೀವಿ. ಅವ್ರೇನು ಮಾಡ್ತಾರೆ, ಅಲ್ಲಿ ಕ್ಲೀನಾಗಿ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆಲ್ಲ ಮಾಡ್ತಾರೆ. ಅಲ್ಲಾದರೆ ಗೋತ್ರ ಬೋಲೋ ನಾಂಬೋಲೋ ಅಷ್ಟೇ, ಬೇಗ ಮುಗಿಸ್ಬಿಡ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ಥಳ ಮಹಿಮೆ ಅಲ್ವಾ, ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ಪಿಂಡ ಪ್ರದಾನ ಮಾಡ್ತೀರಾ. ಮಾತೃಗಯ ಪಿತೃಗಯ ಅಂತ ಬರುತ್ತೆ. ಮಾತೃಗಯ ಅಂದರೆ ತಾಯಿಗೆ ಮಾಡುವ ಪಿಂಡ ಪ್ರದಾನ ಮಾತೃಗಯ. ತಾಯಿಯ ಹಾಲಿನ ಋಣವನ್ನು ತೀರಿಸುವಂತಹ ಜಾಗ ಮಾತೃಗಯ. ಪಿತೃಗಯ ಅಂದರೆ ತಂದೆ. ಇಬ್ಬರಿಗೂ ಪಿಂಡ ಪ್ರದಾನವನ್ನು ಮಾಡಿ ಅವ್ರಿಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ತದನಂತರ ನಾವು ಬೇರೆ ಇನ್ನು ಮುಂದಿನ ಪ್ರವಾಸಕ್ಕೆ ಹೋಗ್ಬೋದು. ಮಾತೃಗಯ ಪಿತೃಗಯ ಆಗಿದ ಕೂಡಲೇ ನೀವೇನು ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ನೀವು ಬೆಂಗಳೂರಿಗೆ ಬರೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ನೀವು ಅಯೋಧ್ಯೆಗೆ ಹೋಗ್ಬೋದು. ಅಯೋಧ್ಯೆನ ಅಲ್ಲಿ ಉಳ್ಕೊಳ್ದಿರ ಡೇ ಟ್ರಿಪ್ ಮಾಡ್ಬೋದು. ಕಾರಣ ಹೋಟೆಲ್ಗಳು ನಾನು ಆವಾಗಲೇ ಹೇಳಿದೆ ಅಲ್ವಾ, ಹೋಟೆಲ್ಗಳಿಂದ ಸ್ಟಾರ್ಟ್ ಆಗಿಲ್ಲ. ಅದು ಶುರು ಆಗೋಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಬಹುಶಃ ಜಂಗುಳಿ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೂ ಆರ್ಗನೈಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಬೇರೆ ಕಡೆ ಉಳ್ಕೊಂಡು ನೀವು ವಾರಣಾಸಿನಲ್ಲೇ ಉಳ್ಕೊಂಡು ನೀವು ಡೈರೆಕ್ಟಾಗಿ ಅಯೋಧ್ಯೆಗೆ ಬರ್ಬೋದು. ಅಯೋಧ್ಯೆಗೆ ಬಂದು ಅಯೋಧ್ಯೆಯಲ್ಲಿರುವಂತಹ ಒಳ್ಳೆ ದೇವರ ದರ್ಶನಗಳನ್ನೆಲ್ಲ ಮುಗಿಸ್ಕೊಂಡು
ಅದೆಲ್ಲ ಮುಗಿದ ಮೇಲೆ ವಾಪಸ್ಸು ವಾರಣಾಸಿಗೆ ಬಂದು ಒಂದಿನ ಉಳ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ಬೋದು. ಇಲ್ಲಾಂದರೆ ಅಯೋಧ್ಯದಿಂದನೇ ಡೈರೆಕ್ಟ್ ಫ್ಲೈಟ್ ಇದೆ. ಪ್ಲ್ಯಾನ್ ಮಾಡುವಾಗ ಅಡ್ವಾನ್ಸ್ ಆಗಿ 4 ದಿನ ಕೈನಲ್ಲಿ ಇಟ್ಕೊಳ್ಳಿ. ಫ್ಲೈಟ್ ಹೋಗೋದು ಇವಾಗ ಹೇಗೆ ಮಾಡ್ತೀರಾ? ನಿಮಗೆ ಅಯೋಧ್ಯೆಗೆ ಡೈರೆಕ್ಟಾಗಿ ಹೋಗಿ ಇಳಬೇಕು, ನಮ್ಮ ತಂದೆ ತಾಯಿ ವಯಸ್ಕರಾಗಿದ್ದಾರೆ ಅಂದಾಗ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೋಬೋದು. ಈ ಟಿಕೆಟು ನಿಮಗೆ 6 ತಿಂಗಳು ಅಥವಾ 9 ತಿಂಗಳ ಮುಂಚೆನೂ ಬುಕ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಫೇರ್ ಕಮ್ಮಿ ಸಿಗುತ್ತೆ. ಸೊ ಡೈರೆಕ್ಟಾಗಿ ಅಯೋಧ್ಯೆಗೆ ಹೋಗ್ಬಿಟ್ಟು ವಾರಣಾಸಿಯಿಂದ ಬರ್ಬೋದು. ಇಲ್ಲದೇ ಇದ್ದರೆ ನಿಮ್ಮ ಬಜೆಟ್ಟು, ಅಯ್ಯೋ ಇದು ನನಗೆ ಆಗಲ್ಲ, 20-25 ಸಾವಿರ ಆಗುತ್ತೆ, ನನಗೆ ಹೆಚ್ಚಿಗೆ ಆಗುತ್ತೆ, ನನಗೆ ಬೇರೆ ಯಾವುದನ್ನ ಆಪ್ಷನ್ ಬೇಕು ಅಂದರೆ ಬೆಸ್ಟ್ ಕೆಲಸ ಬೆಂಗಳೂರಿಂದ ಲಕ್ನೋ ಹೋಗ್ಬೋದು. ಲಕ್ನೋಗೂ ವಾರಣಾಸಿಗೂ ಹತ್ತಿರ ಆಗುತ್ತೆ. ಅದನ್ನು ರೋಡಲ್ಲಿ ಕವರ್ ಮಾಡಿಕೊಂಡ್ರೆ ನಿಮ್ಗೆ 10-20 ಸಾವಿರ ಅಂದಾಜಕ್ಕೆ ನಾನು ಹೇಳ್ತಿರೋದು. 20 ಸಾವಿರ ಆಗುವಂಥ ಟಿಕೆಟು ಒಂದು 12 ಸಾವಿರದಲ್ಲಿ ಆಗುತ್ತೆ. ಹತ್ತತ್ರ ಒಂದು 8 ಸಾವಿರ ಉಳಿಯುತ್ತೆ. ಈ ಥರ ಮಾಡಿ ನೀವು ಪ್ರವಾಸ ಪ್ಲ್ಯಾನ್ ಮಾಡ್ಬೋದು. ನಮ್ಮಲ್ಲಿ ಇರುವಂಥ ಪ್ಯಾಕೇಜಲ್ಲಿ ನಿಮಗೆ ಕರ್ಕೊಂಡು ಹೋಗಿ ನಿಮಗೆ ಸೈಟ್ ಸೀಯಿಂಗ್ ಮಾಡಿ ಅಕಾಮಿಡೇಷನ್ನು, ಬ್ರೇಕ್ಫಾಸ್ಟು, ದರ್ಶನ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನು ಮಾಡ್ಬೋದು. ಸೊ ನಾವು ನೋಡಬೇಕಾಗಿರುವಂಥ ವಿಶೇಷ ಸ್ಥಳ, ಹಿಂದೂಗಳಾಗಿ ನಾವು ಕಡೆಗಾಲ ನಾವು ಸಮೀಪಿಸೋದು ಮುಂಚಿತವಾಗಿಯೇ ಖಂಡಿತ ಕಾಶಿ ದರ್ಶನ ಮಾಡಬೇಕು, ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು. ಇದು ಸತ್ಯ. ಮತ್ತು ಇವಾಗ ಅಯೋಧ್ಯೆ ರಾಮ ಬಂದು ಪ್ರತಿಷ್ಠಾಪನೆ ಆಗಿರೋದ್ರಿಂದ ಅದನ್ನು ನೋಡ್ಕೊಂಡು ಬರ್ಬೋದು. ಇಲ್ಲಿ ಇನ್ನೊಂದು ವಿಶೇಷ ಜಾಗ ಇದೆ. ಲಕ್ನೋನಲ್ಲಿ ನೇಮಿಷಾರಣ್ಯ ಅಂತ ಬರುತ್ತೆ. ನೇಮಿಷಾರಣ್ಯ ಅಂದರೆ ನಾವು ಯಾವಾಗಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಲ್ವ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಾಗ ಉಪಕಥೆಯಲ್ಲಿ ನೇಮಿಕಾ ಶರಣ್ಯನಲ್ಲಿ ಶುಕಮುನಿಗಳು ಹೇಳಿದಂತೆ ಈ ಕತೆ ಬರುತ್ತದೆ ಅಂತ ಹೇಳ್ತಾರೆ. ನೇಮಿಷಾರಣ್ಯ ಅಂದರೆ ಅದೇ ಸತ್ಯನಾರಾಯಣ ಸ್ವಾಮಿಯ ಉದ್ಯಾಪನೆ ಮಾಡುವಂಥ, ಅವನ ಆಶೀರ್ವಾದ ಪಡುವಂಥ ಜಾಗ ನೇಮಿಷಾರಣ್ಯ. ಆ ನೇಮಿಷಾರಣ್ಯವನ್ನು ನಾವು ನೋಡಬಹುದು. ಇದನ್ನೆಲ್ಲ ಪ್ಲಾನ್ ಮಾಡಿ ಪ್ರಾಪರಾಗಿ ನೀವೆಲ್ಲ ಊರು ಕವರ್ ಮಾಡ್ಕೊಂಡು ಬರ್ತೀವಿ. ಸೊ ನೀವು ಯಾವಾಗ ಬೇಕಾದರೂ ಹೇಳಿದ್ರೆ ಇದನ್ನೊಂದು ಮಾಡೋದು. ಇದು ಒಂದು ವಿಶೇಷವಾಗಿರುವ ಪುಣ್ಯ ಸ್ಥಳ, ತೀರ್ಥಕ್ಷೇತ್ರ ಅಂದರೆ ಹೆಚ್ಚಾಲಾಗದು. ನಮಸ್ಕಾರ.